ಸಿನಿಮಾ ನಟ-ನಟಿಯರ ವೈಯಕ್ತಿಕ ಜೀವನದ ಬಗ್ಗೆ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ. ಇನ್ನು ಕೆಲವರು ಅದು ಅವರ ವೈಯಕ್ತಿಕ ವಿಚಾರ ನಮ್ಗ್ಯಾಕೆ ಅನ್ನೋ ಅಭಿಮಾನಿಗಳು ಕೂಡ ಇದ್ದಾರೆ. ಆದರೆ ಒಂದಷ್ಟು ಮಂದಿ ತಮ್ಮ ನೆಚ್ಚಿನ ನಟ-ನಟಿಯರ ಬಗ್ಗೆ ತಿಳಿದುಕೊಳ್ಳಲೇಬೇಕು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಾಟ ನಡೆಸ್ತಾರೆ. ಕೆಲವು ಸೆಲೆಬ್ರಿಟಿಗಳು ಪ್ರೀತಿಸಿ ಮದುವೆ ಆಗುವ ಹಂತಕ್ಕೆ ತಲುಪಿ ಬಳಿಕ ಸಂಬಂಧವನ್ನು ಮುರಿದುಕೊಂಡಿರ್ತಾರೆ. ಇನ್ನು ಕೆಲವರು ಬೇರೆಯವರ ಜೊತೆ ಮದುವೆ ಆಗಿರ್ತಾರೆ. ಹೀಗೆ ಒಂದಷ್ಟು ನಟ-ನಟಿಯರ ಜೀವನದಲ್ಲಿ ನಡೆದಿರುತ್ತೆ. ಇಂತಹ ವಿಚಾರಗಳನ್ನು ತಿಳಿದುಕೊಳ್ಳೋ ಕುತೂಹಲ ಅನೇಕರಲ್ಲಿದೆ. ಮಾಜಿ ಮುಖ್ಯಮಂತ್ರಿಯವರ ಮಗ ನಟ ನಿಖಿಲ್ ಕುಮಾರಸ್ವಾಮಿ ಮೊದಲೊಂದು ನಿಶ್ಚಿತಾರ್ಥ ಮಾಡಿಕೊಂಡಿರೋದು ಎಲ್ರಿಗೂ ಗೊತ್ತಿರೋದೆ. ಆ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದು ಸಹ ಗೊತ್ತಿರುವಂಥದ್ದೇ. ಹಾಗಾದರೆ ನಿಖಿಲ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಸ್ವಾತಿ ಗೌಡ ಯಾರು? ಅವರೀಗ ಯಾರನ್ನ ಮದುವೆ ಆಗಿದ್ದಾರೆ? ಅಂದಹಾಗೆ ಸ್ವಾತಿ ಗೌಡ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಪರಿಚಯ ಆಗಿದ್ದು ಹೇಗೆ? ಹೀಗೆ ಒಂದಷ್ಟು ವಿಚಾರದ ಕುರಿತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, 2015 ಮೇ 20ರಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರ್ಗೂ ಹಾಗೂ ಖ್ಯಾತ ನಿರ್ಮಾಪಕರಾದ KCN ಮೋಹನ್ ಅವರ ಮಗಳಾದ ಸ್ವಾತಿ ಗೌಡ ಅವರ ನಿಶ್ಚಿತಾರ್ಥ ನೆರವೇರುತ್ತೆ. ಮೋಹನ್ ಅವರ ಮನೆಯಲ್ಲೇ ಈ ನಿಶ್ಚಿತಾರ್ಥ ನಡೆಯುತ್ತೆ. ಈ ನಿಶ್ಚಿತಾರ್ಥದ ನಂತರ HDK ಕುಟುಂಬದ ಕಾರ್ಯಕ್ರಮಗಳಲ್ಲಿ ಸ್ವಾತಿ ಗೌಡ ಭಾಗಿಯಾಗ್ತಾ ಇದ್ರು. ಆದರೆ ಕೆಲ ಕಾಲದ ನಂತರ ಈ ಮದುವೆ ವಿಚಾರ ನಿಂತೇ ಹೋಗುತ್ತೆ. ನಿಖಿಲ್ ಹಾಗೂ ಸ್ವಾತಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ವರ್ಷಗಳೇ ಕಳೆದರೂ ಮದುವೆ ಯಾಕೆ ತಡವಾಗ್ತಿದೆ ಅಂದಾಗಲೇ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಅನ್ನೋ ಗುಲ್ಲು ಎದ್ದಿತ್ತು. ಅಂದಹಾಗೇನೆ ನಿಖಿಲ್ ಹಾಗೂ ಸ್ವಾತಿ ಪರಿಚಯ ಆಗಿದ್ದು ಹೇಗೆ ಅಂತ ನೋಡೋದಾದರೆ, ನಿಖಿಲ್ ಹಾಗೂ ಸ್ವಾತಿ ಕಾಲೇಜ್ ಮೇಟ್ಸ್. ನಿಖಿಲ್ ಅವರು ಜೈನ್ ಎಂಜಿನಿಯರಿಂಗ್ ಕಾಲೇಜಲ್ಲಿ ಪದವಿಯನ್ನು ಪಡೆದುಕೊಂಡ್ರು. ಆಗ ಅದೇ ಕಾಲೇಜಲ್ಲಿ ಓದ್ತಾ ಇದ್ದ ಸ್ವಾತಿ ಅವರ ಪರಿಚಯ ಆಯಿತು. ಇಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ. ಬರುತ್ತಾ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಇದಾದ ಬಳಿಕ ಸ್ವಾತಿ ಮತ್ತು ನಿಖಿಲ್ MBA ಓದೋಕ್ಕೆ ಹೋದರು. ಅಲ್ಲಿಯೂ ಇವರಿಬ್ಬರ ಪ್ರೀತಿ ಕಂಟಿನ್ಯೂ ಆಯಿತು. ಸ್ವಾತಿ ಅವರು KCN ಮೋಹನ್ ಅವರ ಮಗಳು. ಮೋಹನ್ ಅವರು ಕನ್ನಡ ಚಿತ್ರರಂಗದಲ್ಲಿ 6-7 ದಶಕಗಳಿಂದ ಸಿನಿಮಾ ನಿರ್ಮಾಣ ಮಾಡ್ತಾ ಬಂದಿದ್ರು. ಸದಾಭಿರುಚಿಯ ಸಿನಿಮಾಗಳನ್ನೇ KCN ಮೋಹನ್ ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಈ KCN ಸಂಸ್ಥೆಯ ಮಾಲೀಕರ ಮಗಳೇ ಈ ಸ್ವಾತಿ ಗೌಡ. ಇನ್ನು ಈ ಸ್ವಾತಿ ಅವರ ತಾತ KCN ಗೌಡ ದೊಡ್ಡ ನಿರ್ಮಾಪಕರಾಗಿದ್ದರು. ರಂಗನಾಯಕಿ, ಸನಾದಿ ಅಪ್ಪಣ್ಣ, ಬಬ್ರುವಾಹನ, ಕಸ್ತೂರಿ ನಿವಾಸ, ಶರಪಂಜರ, ಬಂಗಾರದ ಮನುಷ್ಯ ಸೇರಿದಂತೆ ಅದೆಷ್ಟೋ ಹಿಟ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ಸಿನಿಮಾಗಳಿಗೆ ವಿತರಕರಾಗಿ ಕೆಲಸ ಮಾಡಿದ್ದಾರೆ. 2005ರಲ್ಲಿ ಪಾಲ್ಕಿ ಪ್ರಶಸ್ತಿಯನ್ನು ತಮ್ಮ ಮುಡಿಗೆ ಏರಿಸಿಕೊಂಡಿದ್ರು. ಇವರ ಇಬ್ಬರು ಮಕ್ಕಳಲ್ಲಿ KCN ಮೋಹನ್ ಕೂಡ ಒಬ್ಬರು. ಇವರು ಕೂಡ ಸಿನಿಮಾ ನಿರ್ಮಾಪಕರಾಗಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದವರು. ಹಲವು ಥಿಯೇಟರ್ನ ಮಾಲೀಕರು ಕೂಡ ಆಗಿದ್ರು. KCN ಮೋಹನ್ ಅವರು ಪೂರ್ಣಿಮಾ ಅನ್ನೋರನ್ನ ಮದುವೆ ಆದರು. ಪೂರ್ಣಿಮಾ ಅವರು ಕೂಡ ಕನ್ನಡದಲ್ಲಿ ಜೂಲಿ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ಇವರ ಮುದ್ದಿನ ಮಗಳೇ ಸ್ವಾತಿ ಗೌಡ. ನಿಖಿಲ್ ಹಾಗೂ ಸ್ವಾತಿಯವರ ಶಿಕ್ಷಣ ಮುಗಿದ ಬಳಿಕ ಇವರ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗುತ್ತೆ. ಅದು ಹೇಗೆ ಅಂದರೆ, ಕಾಲೇಜ್ನಲ್ಲಿ ಇದ್ದಾಗ ನಿಖಿಲ್ ಹಾಗೂ ಸ್ವಾತಿ ಓಡಾಡ್ಕೊಂಡಿರೋದನ್ನ ಸ್ವಾತಿ ಮನೆಯವರು ಗಮನಿಸಿದ್ದಾರೆ. ಹಾಗಾಗಿ ಇವರಿಬ್ಬರ ಪ್ರೀತಿ ವಿಚಾರ ಮನೇಲಿ ಗೊತ್ತಾಗುತ್ತೆ. ಅದು ಅಲ್ಲದೆ ನಿಖಿಲ್ ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಅಂತ ತಯಾರಿಯನ್ನು ಮಾಡಿಕೊಂಡಿದ್ರು. ಆಗಲೇ ಸ್ವಾತಿ ಮನೆಯವರು ಹೇಳಿದ್ರು, ನೀವಿಬ್ಬರು ಮದುವೆ ಆಗೋದಾದರೆ ಓಕೆ, ಆದರೆ ಈ ರೀತಿ ಸುಮ್ಮನೆ ಓಡಾಡ್ಕೊಂಡಿರೋದು ಸರಿಯಲ್ಲ ಅಂತ ಬುದ್ಧಿ ಮಾತನ್ನು ಹೇಳಿದರು. ಆಗ ಇವರಿಬ್ಬರು ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಅದರಲ್ಲೂ ಇಬ್ಬರದ್ದು ಒಕ್ಕಲಿಗ ಸಮುದಾಯ, ಜೊತೆಗೆ 2 ಪ್ರತಿಷ್ಠಿತ ಕುಟುಂಬಗಳೇ ಆಗಿತ್ತು. ಅದು ಅಲ್ಲದೆ ಕುಮಾರಸ್ವಾಮಿಯವರು ರಾಜಕೀಯಕ್ಕೆ ಬರೋ ಮುನ್ನ ನಿರ್ಮಾಪಕರಾಗಿ ಕೆಲಸ ಮಾಡಿದ್ರಿಂದ ಎರಡೂ ಕುಟುಂಬಗಳು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ರಿಂದ ಇಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಕೊನೆಗೆ ನಿಶ್ಚಿತಾರ್ಥ ಮಾಡಿಬಿಡೋದು ಅಂತ ಹೇಳಿಬಿಟ್ಟು 2015 ಮೇ 20ರಂದು ಸ್ವಾತಿ ಹಾಗೂ ನಿಖಿಲ್ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡ್ರು. ಇವರಿಬ್ಬರ ನಿಶ್ಚಿತಾರ್ಥದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಇನ್ನೊಂದೇ ತಿಂಗಳಲ್ಲಿ ಮದುವೆ ಕೂಡ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅಂತ ಹೇಳಿದಾಯಿತು. ಆದರೆ ನಿಖಿಲ್ ಮಾತ್ರ ತಮ್ಮ ಮೊದಲ ಸಿನಿಮಾ ಜಾಗ್ವಾರ್ ರಿಲೀಸ್ ಆದಮೇಲೆ ಮದುವೆ ಆಗೋದು ಅಂತ ಹೇಳಿಬಿಟ್ಟಿದ್ರು. ಆದರೆ ನಿಶ್ಚಿತಾರ್ಥವಾಗಿ 1 ವರ್ಷ ಆದ್ರೂ ಕೂಡ ನಿಖಿಲ್ ಮತ್ತು ಸ್ವಾತಿ ಮದುವೆ ಆಗಲೇ ಇಲ್ಲ. 2016ರ
ಅಕ್ಟೋಬರ್ನಲ್ಲಿ ನಿಖಿಲ್ ಅವರ ಅಭಿನಯದ ಮೊದಲ ಸಿನಿಮಾ ಜಾಕ್ವಾ ರಿಲೀಸ್ ಆಗುತ್ತೆ. ಇದಾದ್ರೂ ಕೂಡ ಅವರ ಮದುವೆ ನಡೀಲೇ ಇಲ್ಲ. ಇದರ ಮಧ್ಯೆ ಸ್ವಾತಿ ಅವರ ತಾಯಿ ಪೂರ್ಣಿಮಾ ಅವರು 2017ರಲ್ಲಿ ಹೃದಯಾಘಾತದಿಂದ ನಿಧನರಾದರು. ಆದರೆ ಇದಾದ ಬಳಿಕವೂ ನಿಖಿಲ್ ಹಾಗೂ ಸ್ವಾತಿ ಅವರ ಮದುವೆ ನಡೀಲಿಲ್ಲ. ಆಗಲೇ ಗುಸುಗುಸು ಶುರುವಾಗಿತ್ತು ಮದುವೆ ನಿಂತು ಹೋಗಿದೆ ಅಂತ. ಆಗಲೇ ಎರಡೂ ಮನೆ ಕಡೆ ಬೇರೆ ಬೇರೆ ಮದುವೆ ಬಗ್ಗೆ ಸಿದ್ಧತೆ ನಡೀತಾ ಇದೆ ಅಂತೆಲ್ಲ ಸಿಕ್ಕಾಪಟ್ಟೆ ವಿಷಯಗಳು ಹರಿದಾಡೋದಕ್ಕೆ ಶುರುವಾಗುತ್ತೆ. ಅದರಂತೆ 2018ರಲ್ಲಿ ಅದು ನಿಜ ಅನ್ನೋದು ಕೂಡ ಪಕ್ಕಾ ಆಯಿತು. ಹೌದು, 2018ರಲ್ಲಿ KCN ಮೋಹನ್ ಮಗಳು ಸ್ವಾತಿ ಗೌಡ ಮಾಜಿ ಮಂತ್ರಿಗಳಾಗಿರುವ ಶ್ರೀಕಂಠಯ್ಯನವರ ಮೊಮ್ಮಗ ನಿಹನೇಶ್ ರವಿಕುಮಾರ್ ಅನ್ನೋರ ಜೊತೆ ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾರೆ. ಆಗಲೇ ನಿಖಿಲ್ ಜೊತೆಗಿನ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಅನ್ನೋದೆಲ್ರಿಗೂ ಕೂಡ ಗೊತ್ತಾಯಿತು. ಆದರೆ ಯಾಕೆ ಮುರಿದು ಬಿತ್ತು ಅನ್ನೋದನ್ನು ಎರಡೂ ಕುಟುಂಬದವರು ಕೂಡ ಹೇಳಿಕೊಳ್ಳದೆ ಗೌಪ್ಯವಾಗಿ ಇಟ್ಟಿದ್ರು. ಹಾಗಾಗಿ ಆ ಕಾರಣ ಇಂದಿಗೂ ಕೂಡ ಯಾರಿಗೂ ಗೊತ್ತಾಗಲಿಲ್ಲ. ಅಂದಹಾಗೆ ಸ್ವಾತಿ ಮತ್ತೆ ನಿಶ್ಚಿತಾರ್ಥ ಮಾಡಿಕೊಂಡ ನಿಹನೇಶ್ ಬೇರೆ ಯಾರೂ ಅಲ್ಲ, HD ಕುಮಾರಸ್ವಾಮಿಯವರ ರಾಜಕೀಯ ಎದುರಾಳಿ ಆಗಿದ್ದ ಮಾಜಿ ಸಚಿವ ಶ್ರೀಕಂಠಯ್ಯ ಅವರ ಮೊಮ್ಮಗ. ಒಟ್ನಲ್ಲಿ ಸ್ವಾತಿ ಮತ್ತು ನಿಹನೇಶ್ ಪರಸ್ಪರ ಒಪ್ಪಿಗೆಯನ್ನು ಸೂಚಿಸಿ ಎಂಗೇಜ್ಮೆಂಟ್ ಮಾಡಿಕೊಂಡು 1 ವರ್ಷದ ಬಳಿಕ ಅಂದರೆ 2019ರಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟರು. ಈಗಲೂ ಕೂಡ ಈ ದಂಪತಿಗಳು ಖುಷಿ ಖುಷಿಯಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಸ್ವಾತಿ ಗೌಡ ಅವರ ತಂದೆ KCN ಮೋಹನ್ ಇದೇ ವರ್ಷ ಜುಲೈ 7ರಂದು ವಿಧಿವಶರಾದರು. ಇನ್ನು ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇನ್ನೊಂದು ನಿಶ್ಚಿತಾರ್ಥ ಮಾಡಿಕೊಂಡ್ರು. ಹೌದು, ನಿಖಿಲ್ಗೆ ಮನೆಯಲ್ಲಿ ಹುಡುಗಿ ಹುಡುಕೋದಕ್ಕೆ ಶುರು ಮಾಡಿದ್ರು. ಆಗ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಂತಹ ಕೃಷ್ಣಪ್ಪ ಅವರ ಮೊಮ್ಮಗಳು ರೇವತಿ ಗೌಡರ ಕುಟುಂಬದ ಕಣ್ಣಿಗೆ ಬಿದ್ದರು. ಜೊತೆಗೆ ಮದುವೆ ಪ್ರಸ್ತಾಪವನ್ನು ಮುಂದಿಟ್ಟರು. ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿಕೊಂಡಿರುವ ರೇವತಿಯವರ ತಂದೆ ಕೂಡ ನಿಖಿಲ್ ಜೊತೆಗಿನ ಮದುವೆಗೆ ಒಪ್ಕೊಳ್ತಾರೆ. ಹೀಗೆ ಎರಡೂ ಕುಟುಂಬದವರು ಒಪ್ಪಿಗೆ ಸೂಚಿಸಿ 2019ರ ಫೆಬ್ರವರಿಯಲ್ಲಿ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡ್ರು. ಲಾಕ್ಡೌನ್ ಸಮಯದಲ್ಲೇ ಮದುವೆ ಕೂಡ ಮಾಡಿದ್ರು. ಸರಳವಾಗಿ ನಡೆದಂತಹ ಮದುವೆಯಲ್ಲಿ ನೂರಾರು ಜನ ರಾಜಕೀಯ ಗಣ್ಯರು, ಸಿನಿಮಾ ನಟನಟಿಯರು, ಉದ್ಯಮಗಳು ಭಾಗಿಯಾಗಿದ್ದರು. ಈಗ ನಿಖಿಲ್ ಹಾಗೂ ರೇವತಿ ದಂಪತಿಗೆ ಮುದ್ದಾದ ಮಗು ಕೂಡ ಇದ್ದು ಇಬ್ಬರು ಆರಾಮವಾಗಿ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ತಮ್ಮ ಮಗನ ಜೊತೆ ಫಾರಿನ್ ಟ್ರಿಪ್ಗೂ ಕೂಡ ಹೋಗಿ ಬಂದರು. ಒಟ್ನಲ್ಲಿ ಮುಂದೆಯೂ ಕೂಡ ಈ ದಂಪತಿ ಖುಷಿಯಾಗಿರಲಿ ಅನ್ನೋದು ಪ್ರತಿಯೊಬ್ಬರ ಹಾರೈಕೆ. ಇದು ನಿಖಿಲ್ ಅವರು ಮೊದಲು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಸ್ವಾತಿ ಗೌಡ ಅವರ ಬಗೆಗಿನ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.